ಈ ಸದನ ಶತನೆಗಳಿಂದ ಊದಿಟ್ಟ ವಸುಂಧರ ಸ್ಥಳಗರ್ಭದಿಂದ ಆವರ್ತಿಸದ ಹೃದಯಾಂಗದ ಕಾಡಗಿಚ್ಚು ಶಕುನಿ, ಅಂದು ನಿನ್ನ 99 ಮಂದಿ ಸಹೋದರರಿಗೆ ನೀಡಿದ ವಚನವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಹದಮ ಮರುಳುಗಳೇ ಸಾಕು. ಏನೀ ಬಗೆಯ ಕುಹಕ ಕಂಟಕದ ಕರ್ಕಶ ಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ? ಅಖಂಡ ಭರತ ಖಂಡಕ್ಕೆ ಕುಹಕ ಕಂಟಕದ ಕುಕ್ಷೀಕತೆಯ ಪ್ರವೀಣ ಮದಮಾತ್ಸರ್ಯದ ಮಹಾನಿಗುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ? ದುಷ್ಟ ದುರ್ವಿಧಿಯ ಹಟ್ಟಹಾಸದಿಂದ ಮೆರೆಯುತ್ತಿರುವ ದುಷ್ಟ ದುರುಳ ದುರ್ಯೋಧನನೇ, ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಜಾತ, ದುರ್ನೀತ, ದುಷ್ಟ ದುರುಳ ದುರ್ಯೋಧನನೇ ಕೇಳೋ. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬಾ, ನನ್ನ ಗುಂಡಿಗೆಯೂ ನಡುಗುತ್ತಿರುವುದು, ನನ್ನ ಕೈಕಾಲುಗಳು ಕಂಪಿಸುತ್ತಿರುವವು, ನನ್ನ ರಕ್ತವೇ ಕುದಿಯುತ್ತಿರುವುದು ದುರ್ಯೋಧನ, ನನ್ನ ರಕ್ತವೇ ಕುದಿಯುತ್ತಿರುವುದು. ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಹಿಡಿಯನ್ನ, ಒಂದೇ ಒಡಲೆ ನೀರನ್ನು ಕೊಡುತ್ತಿದ್ದೆ. ಆದರೆ ಆ ನನ್ನ ಸಹೋದರರೆಲ್ಲ ನಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ದುರ್ಯೋಧನ ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದ ಚಳಿಯದೇ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಎಂದು ಪುರುಷವಾಗಿರುವ ನನ್ನೀ ದೇಹವನ್ನು ಅಣು ಅಣುವಾಗಿ ಛಿದ್ರವಾಗಿ ತುಂಡರಿಸಿ ದಶದಿಕ್ಕಿಗೆಸೆದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಂತ್ರದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿರಲು ಅಸಾಧ್ಯ.
ನನ್ನಲ್ಲಿರಲು ಅಸಾಧ್ಯ. ದುರ್ಯೋಧನ, ನೀನು ಇಷ್ಟೆಲ್ಲ ಮೆರೆಯುವುದಕ್ಕೆ ಕಾರಣ ಈ ನನ್ನ ದಾಳಗಳು 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 ತಾಳಗಳೆಲ್ಲವ ಮರುಳೆ ಇವುಗಳು ತಾಳಗಳೆಲ್ಲವ ತಾಳಗಳೆಲ್ಲವ ಮರುಳೆ ಇವುಗಳು ತಾಳಗಳೆಲ್ಲವ ಜನ್ಮದಾತ ನನ್ನೊಳಗೊಂಡ ಎನ್ನನು ಜರದೇಹದ ಮೂಳೆಗಳು ಜನ್ಮದಾತ ನನ್ನೊಳಗೊಂಡ ಎನ್ನನು ಜರದೇಹದ ಮೂಳೆಗಳು ಅನುಜರ ದೇಹದ ಮೂಳೆಗಳು ಮೂಳೆಗಳು ತಾಳಗಳೆಲ್ಲವು ಮರುಳೆ ಇವುಗಳು ತಾಳಗಳೆಲ್ಲವೋ ತಾಳಗಳೆಲ್ಲವು ಮರುಳೆ ಇವುಗಳು ತಾಳಗಳೆಲ್ಲವೋ ಎಲ್ಲ ಕೌರವ ನನ್ನ ತಂದೆ ತಮ್ಮಗಳು ಮುಂದೆ ನಿನ್ನ ಕುರು ವಂಶವೇ ಹಾಳು ನನ್ನ ತಂದೆ ತಮ್ಮಂದಿರಗೋ ಮುಂದೆ ನಿನ್ನ ಕುರು ವಂಶವೇ ಹಾಳ ಸರ್ಪವನ್ನು ತುಳಿದೆಚ್ಚ ಕೂಳ ಕೌರವನು ಕೇಳೋ ನಾಳೆ ನಡೆಯಲಿ ಹಕೋರ ಕಾಳ ಗದಿ ಕೌರವರೆಳಗಳ ಸಾಲು ಸಾಲು ನಾಳೆ ನಡೆಯಲಿ ಹಕೋರ ಕಾಳ ಗದಿ ಕೌರವರೆಣಗಳ ಸಾಲು ಸಾಲು ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ಧುರುಳನಿಕೆ ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ಧುರುಳನಿಕೆ ಕದಾ ಯುದ್ಧವನ್ನೇ ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಕದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಧರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಧರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ ತಾಳಗಳೆಲ್ಲವೂ ಮರುಳೆ ಇವುಗಳು ತಾಳಗಳೆಲ್ಲವೋ ತಾಳಗಳೆಲ್ಲವೂ ಮರುಳೆ ಇವುಗಳು ತಾಳಗಳೆಲ್ಲವೋ ಜನ್ಮದಾತ ನನ್ನೊಳಗೊಂಡ ಎನ್ನನು ಜರ ದೇಹದ ಮೂಳೆಗಳು ಜನ್ಮದಾತ ನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು ಅನುಜರ ದೇಹದ ಮೂಳೆಗಳು ಮೂಳೆಗಳು ತಾಳಗಳೆಲ್ಲವೂ ಮರುಳೆ ಇವುಗಳು ತಾಳಗಳೆಲ್ಲವೋ 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 ದುಷ್ಟ ದುರ್ವಿಧಿಯ ಹಟ್ಟಹಾಸದಿಂದ ಮೆರೆಯುತ್ತಿರುವ ದುಷ್ಟ ದುರುಳ ದುರ್ಯೋಧನನೇ ಕೇಳು, ನಿನ್ನಂತೆಯೇ ನಾನು ಸಹ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರಿಂದ ಓಲೈಸಿಕೊಂಡು ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲ,
ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಮೋಸಗಾರನನ್ನು, ನಿನ್ನಂತಹ ಕಪಟಿ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ಅಡಿಗಡಿಗೂ ನಿನ್ನ ಅಡ್ಡದಾರಿಗೆಳೆದು ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು, ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ಇಲ್ಲ, ಈ ನಾಯಕರ ಸಾವಿನ ಭಯಾನಕ ದೃಶ್ಯಗಳು ಕಾದ ಕಬ್ಬಿಣದ ಸಲಾಕೆಯ ಪರಿ ನನ್ನ ಕರುಳಿಗೆ ಹಿರಿಯುತ್ತಿರಲು ನನಗೆ ಸುಖ ಶಾಂತಿ ಇನ್ನೆಲ್ಲಿಹುದೋ ಪ್ರೇತಾತ್ಮಗಳೇ. ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರರ ಕಿನ್ನರುಂಡ ಮುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಾಜನವನ್ನು ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ಕುರುಕ್ಷೇತ್ರದಲ್ಲಿ ನಿಮಗಾಗುವ ಹಿಂಸೆಯೋ ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟಿಸಿರು ಬಿಡುವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ತೋರಿಸುವೆನು. ನರಕದ ಮಾರ್ಗ ಅಲ್ಲವಯ್ಯ, ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಸಾರ್ವಭೌಮನ ಆಗಮನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟಿರುವರೆಂದು ದೂತನು ಸಮಾಚಾರ ತಂದನಲ್ಲವೇ? ದೂತನ ವಿಚಾರ ಹೀದಾದರೆ ಹೇಗೆ ಮಾವ? ಈ ದುರ್ಯೋಧನನು ಅಸಹಾಯ ಶೂರ, ತನ್ನೆರಡು ತೋಳ್ಬಲಗಳಿಂದ ಇಡೀ ಸಮಸ್ತ ಸೈನ್ಯವನ್ನೇ ಹೆದರಿಸಬಲ್ಲ. ಆದರೆ ಜ್ಞಾತಿ ಹಿಂಸೆ, ಸ್ವಹಿತ ಕಲಹ ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದರು ಮಾವ. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿ ಬಿಟ್ಟೆ ಮಾವ. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಮತ್ತೆ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹವಲ್ಲಪಡಿಸಿ ಯೋಧನ. ಅಗ್ರಜ ಸಹೋದರ, ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ಅಲ್ಲದೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಸಹೋದರ, ಆದರಿಸುವವರ ಮೋದವ ಧಿಕ್ಕರಿಸಿ, ಆದರಿಸುವವರ ಮೋದವ ಧಿಕ್ಕರಿಸಿ, ಆದರಿಸುವವರ ಮೋದವ ಧಿಕ್ಕರಿಸಿ. ಅಗ್ರಜ ಸಹೋದರ, ಆದರಿಸುವವರ ಮೋದವ ಧಿಕ್ಕರಿಸಿ, ಸದುವೇಶ
ನೀ ವಿದುರನ ಬಳಿಗೋದ ಪರಿಯ ಬಲ್ಲೆಯ ನುಡಿ ಅಗ್ರಜ ವೇಣು ಗೋಪಾಲ ತ್ರಿಲೋಲ ಕೃಷ್ಣನ ಪುರುಷೋತ್ತಮನು ಬಲ್ಲೆಯ ನುಡಿ ಅಗ್ರಜ ಕಶ್ಯಪಾದಿ ಸುತರಂ ಮೃಗಗಳಂತೆ ಕೊಂದ ಕಶ್ಯಪಾದಿ ಸುತರಂ ಮೃಗಗಳಂತೆ ಕೊಂದ ಕಶ್ಯಪಾದಿ ಸುತರಂ ಮೃಗಗಳಂತೆ ಕೊಂದ ಕಶ್ಯಪಾದಿ ಸುತರಂ ಮೃಗಗಳಂತೆ ಕೊಂದ ವರಹ ವೇಷಧಾರೆ ವರಹ ವೇಷಧಾರೆ ತೋರ್ಗಬೇಕು ಅವನು ಬಲ್ಲೆಯಾಗಿ ನುಡಿ ಅಗ್ರಜ ವೇಣು ಗೋಪಾಲ ತ್ರಿಲೋಲ ಕೃಷ್ಣನ ಪುರುಷೋತ್ತಮನು ಬಲ್ಲೆಯಾಗಿ ನುಡಿ ಅಗ್ರಜ ಬಲ್ಲೆಯಾಗಿ ನುಡಿ ಅಗ್ರಜ ಬಲ್ಲೆಯಾಗಿ ನುಡಿ ಅಗ್ರಜ ಅಗ್ರಜ ಸಹೋದರ, ಆ ಕೃಷ್ಣನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲವಣ್ಣ, ನಿರೀಕ್ಷಿಸುವುದಿಲ್ಲ. ಆತನಾಗಲೇ ರಾಜ ಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದುರ ಮಹಾಶಯನ ಮುರುಗು ಜೋಪಳೆಯನ್ನ ಆಶ್ರಯಿಸಿರುವನಂತೆ. ಎಷ್ಟೊಂದು ಅವಹೇಳನ, ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ ದುಶ್ಯಾಸನ. ಯದುಪತಿಯು ಭಕ್ತಪರಾಧೀನನು ಅಲ್ಲದೆ ವಿದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು. ಇವತ್ತಿನ ಸತ್ಕಾರವನ್ನು ಮುಗಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸೋ. ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಮುರಾರಿ ಕೃಷ್ಣನ ಬುದ್ಧಿ ಮದಾನದ ಮೂಲವ ತಿಳಿಯುವ ಪದಳವೈ ಸಹೋದರ ಅಗ್ರಜ ಮುರಾರಿ ಕೃಷ್ಣನ ಬುದ್ಧಿ ಮದಾನದ ಮೂಲವ ತಿಳಿಯುವ ಪದಳವೈ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಕುರುಕುಲವೇ ವಿನಾಶವಾಗುವ ಕಾಲವು ಬಂದು ನಮಗೆ ವಿನಾಶವಾಗುವ ಕಾಲವು ಬಂದು ನಮಗೆ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಕಲ್ಲಯರ ಆ ಕೊಳ್ಳನ ಮರ್ಮವಾರಿಯದೆ ಈ ಕೊರಗುವುದೇ ಸಹೋದರ ಅಗ್ರಜ ಕಲ್ಲಯರ ಆ ಕೊಳ್ಳನ ಮರ್ಮವಾರಿಯದೆ ಈ ಕೊರಗುವುದೇ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರವಿರಲಿ ಅಣ್ಣ. ಸಹೋದರ, ನಾವುಗಳಾರು ಆ ಗೋವುಗಳನ್ನು ಕಾಯುವವನಿಗೆ ಹೆದರತಕ್ಕವರೇ ಅಥವಾ ಸಾವು ನೋವುಗಳಿಗೆ ಭಾವುಕರಾಗುವಂತಹ ಆ ನಮ್ಮ ಕಡು ವೈರಿ ಬಡ ಪಾಂಡವರೊಡೆಯ ಜಡಮತಿಯ ಕೃಷ್ಣನಿಗೆ ಹೆದರತಕ್ಕವರೇ? ನಿರೂಪಿಸು ಅಗ್ರಜ, ನಿರೂಪಿಸು. ಒಂದು ವೇಳೆ ನಮ್ಮ ಸದನದಲ್ಲಿ ನೀವಾತನಿಗೆ ಸತ್ಕಾರವನ್ನು ಸಲ್ಲಿಸುವುದೇ ಆದರೆ ಬಾಲ್ಯದಿಂದಲೂ ನಾವಾತನ ಸೊಲ್ಲನ್ನಡಗಿಸುವ ಸಲುವಾಗಿ ಪಟ್ಟ ಶ್ರಮವೆಲ್ಲವೂ ಸುಟ್ಟು ಭಸ್ಮವಾಗಿ ಅವನ ಮತ್ತು ಆತನ ತಂಗಿಯ ಅಗ್ನಿಸುತಿಪತಿಗಳ ಅಟ್ಟಾಸವನ್ನು ಮೆರೆಯಲು ಆವಾಗಿ ನಾವೇ ಮೆಟ್ಟಿಲುಗಳನ್ನೆಳೆದುಕೊಟ್ಟಂತಾಗುವುದು. ವಿಚಾರ ಮಾಡಿ ನೋಡುವಣ್ಣ. ಏಕೆಂದರೆ ಇವೆಲ್ಲ ಸತ್ಯ ಸಂಗತಿಯೆಂದು ಬಲ್ಲ ದಿಟ್ಟದೆಯ ಪಟ್ಟುಗಾರ ಕೌರವೇಶ್ವರನಾದ ನೀನು ಆ ಗೊಲ್ಲ ಕೃಷ್ಣನೊಡನೆ ಮಧುರ ಬಾಂಧವ್ಯವನ್ನು ಬೆಳೆಸಿದ್ದೀರಿ. ಇಲ್ಲ ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ನಾನದಕ್ಕೆ ಸಮ್ಮತಿಸುವವನಲ್ಲ. ರಣಾಂಗಣದಲ್ಲಿ ಆ ಮಾಂಸ ಪರ್ವತ ರಣವನ್ನು ಅಣು ಅಣುವಾಗಿ ಕೊಚ್ಚಿ ಹಾಕಲು ನನ್ನ ರಕ್ತದ ಕಣಕಣಗಳು ಧಾವಿಸುತ್ತಿವೆ. ಭರತ ಕಂಡದ ಕಾರ್ಕಸ್ವರ ಸಿಂಹಾಸನವ ಪಡೆದ ಕಡು ಸಾಹಸಿಯು ನೀ
ಅಗ್ರಜ ಭರತಖಂಡದ ಕಾರ್ಕಸ್ವರ ಸಿಂಹಾಸನವ ಪಡೆದ ಕಡುಸಾಸಿಯು ನೀ ಯಕ್ಕಶ್ಚಿತ್ ಓರ್ವ ತ್ರಿಲೋಲನಂ ಸಭೆಯೋಳ್ ಗೌರವಿಸಲನು ಬಾಗಿರ್ಪುದು ಉಚಿತವೇ ಅಗ್ರಜ ಕೌರವೇಶ್ವರ ಚಲಗಾರ ಈಗಿರುವಲ್ಲಿ ಆ ಕೃಷ್ಣನಿಗೆ ನಮ್ಮ ಸಭೆಯಲ್ಲಿ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು ಸಹೋದರ ಶಾಸನ ಸಹೋದರ ಶಾಸನ ನೋಡಿದೆಯ ಮಾವ ಮದಗಜಗಳೆಷ್ಟೇ ಇದ್ದರೂ ಈ ಸಿಂಹಕ್ಕೆ ಸಾಟಿಯೇ ನನಗೂ ಒಂದೊಂದು ಸಾರಿ ನನ್ನ ತಮ್ಮನನ್ನು ಶಾಸನ ಮಾಡಲು ನಿಸ್ಸಾಧ್ಯವೆನಿಸುವುದು. ಈಗ ಏನು ಮಾಡಲಿ ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀ ಅಪಮಾನವನ್ನು ಹೇಗೆ ಸಹಿಸಬೇಕು ಯೋಧನ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಆತನು ಅವತರಿಸಿದನು. ಯಾರು ಆತನ ಭಕ್ತಿ ವೈರಾಗ್ಯಗಳ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿದರು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರಳೋ ಮರಳೋ ಮುದುಕನಾದ ಉಗ್ರ ಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಸಹೋದರರನ್ನು ಸುರಪಾನ ಬ್ರಹ್ಮಸ್ಥರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನಲ್ಲವೇ? ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ಆ ದಿನ ನನ್ನನ್ನು ದ್ವಾರಕೆಗೆ ಹೇಗೆ ಕಳಿಸಿದೆ ಮಾವ? ಈ ದುರ್ಯೋಧನನು ನಂದ ಗೋಪಾಲನ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಉಚಿತವಾದ ಕಾರ್ಯವೇ ಶಕುನಿ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ಕೌರವೇಶ್ವರ? ಅಲ್ಲವೇ ಮಾವ? ಹೌದಲ್ಲವೇ? ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ವಿಜಯೋನ್ಮತ್ತವಾದ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು ಮಾವ. ಆದರೆ ಕೃಷ್ಣನಿಂದ ಪಾಪ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ, ಅಂದಿಲ್ಲದ ಪಾಪ ಪುಣ್ಯಗಳು ಹಿಂದೇಕೋ ಈ ಕೌರವೇಶ್ವರನಿಗೆ. ಮಾವ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಏಕೆ ಸಾಧ್ಯವಿಲ್ಲ ಮಾವ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ
ಈಗ ತಾನೇ ಹೇಳಿ ಹೋದನಲ್ಲ ನಿನ್ನ ಸಹೋದರ, ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಮತ್ತೆ ಅವರದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದರೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ. ನಿನ್ನೆ ಸಲಹೆ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ನೀಡುವುದಿಲ್ಲ ಮಾವ. ಬಿಡುವುದಕ್ಕೆ ನಾನು ಬಿಡುವುದೂ ಇಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಆಗಲೇಬೇಕು 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 ಆಗಲೇಬೇಕು. ಸುಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ಸುಯೋಧನ, ಮಾವ ಸಮಯ ಬಂದಾಗ ತಿಳಿಸುವೆನು. ಆಗಲಿ ಮಾವ. ನಿನ್ನೆ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೊರಡೋಣ. ನಡೆ. ನಡೆ ನಡೆ. ನಡೆ ನಡೆ ಕುರುಕುಲ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲೆ. ದುರ್ಯೋಧನ, ಬೋರ್ಗರ್ವ ಬಿರುಗಾಳಿಗೆ ಸೇಡೆಂಬ ಕಾರ್ಮೋಡವನ್ನೆಬ್ಬಿಸಿ ದೇಶಾಗ್ನಿ ಜ್ವಾಲೆಯೇ ಮಿಂಚಿನಂತೆ ಪ್ರಜ್ವಲಿಸಿ ಈ ನಿನ್ನ ಕುರು ಸಾಮ್ರಾಜ್ಯವನ್ನು ಈ ಶಕುನಿಯ ಕೃತ್ರಿಮದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ. ಕೊಚ್ಚಿ ಹೋಗಲಿ. ಸುಯೋಧನ, ಅಧಿಕಾರವಿರುವುದೆಂದು ಮೆರೆಯುತ್ತಿರುವೆಯಾ? ಇನ್ನೆಷ್ಟು ದಿನ ಇರುವುದು ಆ ನಿನ್ನ ಅಧಿಕಾರ? ಅಧಿಕಾರ 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 ಫಲದಿಂದ ಕಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನೀಚ ನಾನು ನೋಡು, ದ್ರೋಹಿ ನಾನು ನೋಡು, ಪಾಪಿ ನಾನು ನೋಡುವೆ. ಅಧಿಕಾರ 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 ಫಲದಿಂದ ಕಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನೀಚ ನಾನು ನೋಡು, ದ್ರೋಹಿ ನಾನು ನೋಡು, ಪಾಪಿ ನಾನು ನೋಡುವೆ. ಜನ ಕೌರವ, ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ ಕುಲನಾಶ ದೊರೆಯುವ ನನ್ನ ಮನದಲ್ಲಿ. ಹರೆಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ. ಅಳುವೆ ಹರೆಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕಲೆ ಮಾಡೋ ಸಂತೆ ಇದೆ ನನ್ನ ಕಲೆಯಲು. ನಿನ್ನ ಕಲೆ ಮಾಡೋ ಸಂತೆ ಇದೆ ನನ್ನ ಕಲೆಯಲು. ಇದು ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು. ಸುಯೋಧನ, ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ.
ಆ ಭೀಮನಿಗೆ ಬಲಿಯ ಈತ ನಾನು ದ್ರೋಹಿ ನಾನು ಪಾಪಿ ನಾನು ಅಲಾ ಕೌರವ ದೂರದನ್ನುವ ಹಿಡಿದು ನಿಲ್ಲ ವೀರಪಾತನೋ ದೂರದನ್ನುವ ಹಿಡಿದು ನಿಲ್ಲ ವೀರಪಾತನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಪಾಪಕರ್ಣ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಸಿಡಿದೆದ್ದು ನಿಲ್ಲುವ ಭೀಮಸೇನನು ಸಿಡಿದೆದ್ದು ನಿಲ್ಲುವ ಭೀಮಸೇನನು ನನ್ನ ಕಡೆಯಿಂದ ನಿನ್ನ ಹುಟ್ಟಿ ಬಲುವನು ತನ್ನ ಗದೆಯಿಂದ ನಿನ್ನ ಕಡೆ ಹುಟ್ಟಿ ಬಲುವನು ಇದು ಇದು ನನ್ನಿಬ್ಬರನ್ನು ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ನಿಶೇಷವಾಗಿ ಎಂದಿಗೆ ಪರಮ ಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಯಾವ ಮಹಿಮಾ ಮೂರ್ತಿಯನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನು ಗೈದು ಬಳಲುತ್ತಿರುವರು. ಯಾವ ಆತನ ಮಂಗಳ ಸ್ವರೂಪವು ಅನವರುತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವ ಆತನು ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು. ಅಂತಹ ಕರುಣಾನಿಧಿಯು ಸರ್ವಜ್ಞನೂ ಸರ್ವವ್ಯಾಪಿಯೂ ಆದ ಆ ಭಗವಾನ್ ವಾಸುದೇವನು ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಆ ದುರ್ಯೋಧನನ ಬಳಿಗೆ ಬರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಳ್ಳುವನು. ಪರಮಾತ್ಮ ವಾಸುದೇವ, ಇದು ನಿನಗೆ ಅರ್ಪಿತವಾಗಲಿ ದೇವ.
ವಾಸುದೇವ, ದೀನನಾದ ನನ್ನ ಮೊರೆಯನ್ನು ಆಲಿಸಿ ಇಂದಿಗೆ ದರ್ಶನವನ್ನಿತ್ತೆಯ. ಈ ತಮ್ಮ ಪಾದ ಧೂಳಿಯಿಂದ ಈ ನನ್ನ ಕುಟೀರವು ಪಾವನವಾಯಿತು. ವಾಸುದೇವ, ವಾಸುದೇವ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನನ್ ಪೋಲ್ವಾ, ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷ್ಯವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೃಷ್ಣ, ಮುಕ್ಕೋಟಿ ವಂದನವಯ್ಯ ಮುಜುಕುಂದ ವರದ ಅಚ್ಯುತಾನಂದ ಗೋವಿಂದ, ನಮಸ್ತೆ ನಮಸ್ತೆ ನಮಃ. ವಾಸುದೇವ, ಬೆಳಗಿದೆಯ ಮನ ಮಂದಿರದಿ, ವಾಸುದೇವ, ಬೆಳಗಿದೆಯ ಮನ ಮಂದಿರದಿ, ಹರಿಸಿದೆಯ ಅಂಧಕಾರ ಮನದಿ, ಹರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ. ವಾಸುದೇವ, ಪಾಲಕ ಡೊಲನೋ ನೀಲೆಯಿಂದಾಡುತ್ತ ಡೋಲಲೋಚನನೆ ಬಂದೆಯ. ಪಾಲಕ ಡೊಲನೋ ಲೀಲೆಯಿಂದಾಡುತ್ತ ಡೋಲಲೋಚನನೆ ಬಂದೆಯ. ಕಡೋಚಿಲೆಯಾದಾಯಿ ಜಡಲ ನಡೆದು ಹರಿಯೇ, ಕಡೋಚಿಲೆಯಾದಾಯಿ ಜಡಲ ನಡೆದು ಹರಿಯೇ, ಭವ್ಯ ಮುರುದಿಯ ಮಾಡಿದೆಯ, ಭವ್ಯ ಮುರುದಿಯ ಮಾಡಿದೆಯ. ನರನ ಹೊರಗೇಲೆ ಗುರುಳಾಗಿ ರಂಜನ ಕರುಳನ್ನು ಬರಳಲು ಧರಿಸಿದೆಯ. ವಾಸುದೇವ, ನರದ ಹೊರಗೇಲಿ ಗುರುಳಾಗಿ ರಂಜನ ಕರುಳನ್ನು ಬರಳಲು ಧರಿಸಿದೆಯ. ಕಲಿಯ ಹೊರಗೇಲಿ ಹರಿಯುತ್ತ ಒಂದು ಶಮನಿಯ ಮನೆಯನ್ನು ಬಿಡಿಸಿದೆಯ. ವಾಸುದೇವ, ಕಲೆಯ ಹೊರಗೇಲಿ ಹರಿಯುತ್ತ ಒಂದು ಶಮನಿಯ ಮನೆಯನ್ನು ಬಿಡಿಸಿದೆಯ. ಹರಿಹನಂತ ಗುಣರೂಪನೇ ನಿನ್ನ, ಹರಿಹನಂತ ಗುಣರೂಪನೇ ನಿನ್ನ ಚರಣವನ್ನು ಮನದೊಳಗೆ ನುಡಿದು. ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಪರಮಾತ್ಮ, ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ಮಾರ್ಗಾಯಸದಿಂದ ಬಹಳ ಬಳಲಿ ಬಂದಿರುವೆನು, ಏನಾದರೂ ಆಹಾರವನ್ನು ಕೊಡುವೆಯಾ? ಪರಮಾತ್ಮ,
ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿಮಗೆ ಈ ಅಣು ಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವ? ವಿದುರ, ಪರಮಾತ್ಮ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನಗೆ ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆ ತಂದಿತು. ನೀನೇನು ಸಾಮಾನ್ಯನೇ ವಿದುರ? ಪಡತಿಯೋ ಭಕ್ತ ಶಿರೋಮಣಿ ನೀನೆ. ಪರಮಾತ್ಮ ಮಹಾದೇವ, ಪಡತಿಯೋ ಭಕ್ತ ಮನವ ನಿನ್ನಯ ಮನವ ಬೇಡು ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಠದಿ ಚಿತ್ತವನರಿಸಿದೆ, ಭಕ್ತಿಯ ಪಾಠದಿ ಚಿತ್ತವನರಿಸಿದೆ. ಎತ್ತ ಹೋದರು ಮನ ಈತಲೆ ಬಾರುವುದು. ವಾಸುದೇವ, ಎತ್ತ ಹೋದರು ಮನ ಈತಲೆ ಬಾರುವುದು. ಚಟ್ಟನೆ ಜನಿಸಿದ ವಿದುರ, ಚಟ್ಟನೆ ಜನಿಸಿದ ಹೊತ್ತ ಸುಯೋಧನ. ಜನಿಸಿದ ಭಕ್ತ ಸುಯೋಧನ, ಭಕ್ತನೇ ನಿನಗಿಂತ ಉತ್ತಮನಿರುವನೆ. ಭಕ್ತನೇ ನಿನಗಿಂತ ಉತ್ತಮನಿರುವನೆ. ಬಲ್ಲೆ ನಿನ್ನಯ ಮನವ, ಬಲ್ಲೆ ನಿನ್ನಯ ಮನವ. ವಿದುರ, 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 ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದ ಈ ಕುಟೀರದಲ್ಲೇ ವಾಸ ಮಾಡಿಕೊಂಡು ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಾ 40 ವರ್ಷಗಳಿಂದ ಈ ಕುಟೀರದಲ್ಲೇ ವಾಸ ಮಾಡಿಕೊಂಡು ನಿನ್ನನ್ನು ಭಕ್ತಿಯನ್ನು ನಾನು ಹರಿಯಲೇ ವಿದುರ. ಅದಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರವನ್ನು ಕೊಡುವೆಯಾ? ಪರಮಾತ್ಮ, ಈ ದೀನನಾದ ನನ್ನ ಬಳಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಇಲ್ಲಿ ಅದನ್ನೇ ಕೊಡು. ಗೋಮಾತೆ ಕ್ಷೀರವೇ ನನಗೆ ಅತ್ಯಂತ ಪ್ರಿಯವಾದ ಆಹಾರ, ಅದು ಅಲ್ಲವೇ? ಇಲ್ಲಿ ಅದನ್ನೇ ಕೊಡು. ವಾಸುದೇವ, ಏನೆಂದು ಹೇಳಲಿ? ಏಕೆ ವಿದುರ, ಏನಾಯಿತು? ತವಕ ಪಡುತ್ತಿರುವೆ. ಪರಮಾತ್ಮ, ಇದ್ದ ಕ್ಷೀರವನ್ನು ಈಗ ತಾನೇ ತಮಗೆ ಅರ್ಪಿಸಿ ಉಳಿದ ಕ್ಷೀರವನ್ನು ನಾನೇ ಪಾನ ಮಾಡಿಬಿಟ್ಟೇನಲ್ಲ ದೇವ. ಏನು ಪಾನ ಮಾಡಿಬಿಟ್ಟೆ ನನಗರ್ಪಿಸಿ? ಹೌದು ದೇವ. ನನಗರ್ಪಿತವಾದ ಮೇಲೆ ತಳಭಾಗದಲ್ಲಿ ಸ್ವಲ್ಪ ಕ್ಷೀರವಿರಬೇಕಲ್ಲವೇ? ಇಲ್ಲಿ ಆ ಪಾತ್ರೆಯನ್ನು ಕೊಡು. ಆಗಬಹುದು ದೇವ. ಪರಮಾತ್ಮ, ಸ್ವೀಕರಿಸು ದೇವ. ನೋಡಿದೆ, ತಳಭಾಗದಲ್ಲಿ ಸ್ವಲ್ಪ ಕ್ಷೀರವಿದ್ದರೆ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂತಹ ಸುಳ್ಳುಗಾರನಯ್ಯ ನೀನು. ಪರಮಾತ್ಮ, ಆ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಲ್ಲವಲ್ಲ ದೇವ. ಏನು ಹೇಳಿದ್ದೀಯ? ನೋಡುತ್ತೇನೆ. ನೋಡಿದೆ ವಿದುರ, ಮನದಲ್ಲಿ ಕ್ಷೀರ ಸಾಗರವನ್ನು ಇಟ್ಟುಕೊಂಡು
ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು ವಿದುರ, ಕ್ಷೀರ ಸಾಗರವೇ ಹರಿಯುತ್ತಿರುವುದಲ್ಲ. ಆಹಾ, ಧನ್ಯನಾದೆ ವಾಸುದೇವ, ಧನ್ಯನಾದೆ. ಬ್ರಹ್ಮಾಂಡದೀಶಂ ಭುವಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ ವಾಸುದೇವ ಸಾಗರಾಜಯನ ಚಿರ ಸಾಗರ ಶಯನನಾದ ನೀನು ನನ್ನನ್ನು ಉದ್ಧಾರ ಮಾಡಿದೆ ದೇವ. ತಮ್ಮನ್ನು ಪಡೆದ ವಸುದೇವ ದೇವಿಕೆಯರೇ ಧನ್ಯರು. ವಾಸುದೇವ ವಿದುರ, ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ನೀನು ಅಲ್ಲಿಗೆ ಬರುವುದಾದರೆ ಬಾ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆಯಾ ವಾಸುದೇವ? ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ದೇವ. ವಿದುರ, ವಾಸುದೇವ, ನಾನು ಇಂದು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಬಹು ರಹಸ್ಯವಾದ ವಿಚಾರವೊಂದು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಅಲ್ಲಿಗೆ ನೀನು ಬರುವುದಾದರೆ ಬಾ. ಎಂದೆಂದೂ ನಡೆಯದಂಥ ವಿಚಿತ್ರ ಪ್ರಸಂಗವೊಂದು ನಡೆಯುವುದು, ನೀನು ನೋಡುವೆಯಂತೆ. ಆಗಬಹುದು ದೇವ. ಜಗದ
ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ನಿರ್ಮಲಾತ್ಮಕ ನಿನ್ನ ವಾಸುದೇವ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಳು ಬಲ್ಲವರಿಲ್ಲ ಜಗದ ಜೀವರೊಳು ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಪರಮಾತ್ಮ ವಾಸುದೇವ ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಬವರೋಗ ವೈದ್ಯ ನೀ ಪರಿಪಾಲಿಪ ಪರಮಾತ್ಮ ಭವರೋಗ ವೈದ್ಯ ನೀ ಪರಿಪಾಲಿಪ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ